ಧರ್ಮಸ್ಥಳದ ಹತ್ಯೆ ಅಂದರೆ ಏನು ಸರಣಿ ಹತ್ಯೆಗಳ ವಿಚಾರಕ್ಕೆ ಒಂದಷ್ಟು ಏನು ಭಾಳಷ್ಟು ಚರ್ಚೆ ಆಯಿತು. ಆ ಬಳಿಕ SIT ರಚನೆ ಆಯಿತು, ಹಾಗೆಯೇ ತನಿಖೆ ಕೂಡ ಆಯಿತು. ಈ ವಿಚಾರದಲ್ಲಿ ಅಂದರೆ ಈ ಒಂದು ಧರ್ಮಸ್ಥಳದ ಪ್ರಕರಣ ಈ ರೀತಿಯಾಗಿ ಮಾತನಾಡುವಾಗ ಪ್ರಮುಖವಾಗಿ ನಮಗೆ ಒಬ್ಬರು ವ್ಯಕ್ತಿ ಅಂದರೆ ನೆನಪಾಗ್ತಾರೆ, ಅವರೇ ವಸಂತ್ ಗಿಳಿಯಾರ್ ಅವರು. ಅವ್ರ ಜೊತೆ ನಾನು ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಅವ್ರ ಬಳಿ ಕೆಲವೊಂದು ನೇರ ಪ್ರಶ್ನೆಗಳಿದೆ, ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗಾಗಲೇ ಏನು ಧರ್ಮಸ್ಥಳದ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಜನಸಾಮಾನ್ಯರ ಮಟ್ಟಿಗಂತೂ ದಿನದಿಂದ ದಿನಕ್ಕೆ ಕುತೂಹಲ ಹೆಚ್ಚುತ್ತಾ ಇರುವಂಥ ವಿಚಾರ. SIT ರಚನೆಯಾಗಿದೆ. ಸೊ ಈ ಕೇಸನ್ನು ಪ್ರೆಸೆಂಟ್ ನೀವು ಯಾವ ರೀತಿ ನೋಡ್ತೀರಾ? SIT ರಚನೆಯನ್ನು ನಾವು ಸ್ವಾಗತಿಸಿದ್ದೀವಿ. SITಯನ್ನು ರಚಿಸಿ ಅಂತೇಳಿ ನಾವೇ ಸರ್ಕಾರಕ್ಕೆ ಒಂದು ಬಹಿರಂಗ ಪತ್ರ ಬರೆದಿದ್ದೀವಿ. ಭಾಳ SIT ಪಾರದರ್ಶಕವಾಗಿ ತನಿಖೆ ಮಾಡ್ತಿದೆ ಅನ್ನೋ ಭರವಸೆ ಇದೆ. ಈಗ ಕೆಲವು ವ್ಯಕ್ತಿಗಳ ಮೇಲೆ ಅನಾಮಿಕ ವ್ಯಕ್ತಿ ದೂರನ್ನು ಹೇಳಿದ್ದಾನೆ ಅನ್ನುವಂಥದ್ದು ಮಾಹಿತಿ ಬಂದಿದೆ. ಹಾಗಾಗಿ ಇದು ನೋಡ್ಬೇಕು ಏನಾಗ್ತದೆ ಅಂತೇಳಿ, ಏನಾಗಬೇಕು. ಸರ್, ಏನು ಅನಾಮಧೇಯ ವ್ಯಕ್ತಿ ಏನಿದ್ದಾನೆ ಆತನ ಮೇಲೆ ಮೊದಲು ಯಾರಿಗೂ ಅಷ್ಟೊಂದು ಡೌಟ್ ಇರಲಿಲ್ಲ. ಬಟ್ ಕೆಲವೊಬ್ಬರು ಆ ಸಂದರ್ಭದಲ್ಲೂ ಕೂಡ ಹೋರಾಟಗಳನ್ನು ಅಥವಾ ತಮ್ಮಂಥವ್ರು ನೇರವಾದ ಹೇಳಿಕೆಯನ್ನು ನೀಡ್ತಾ ಇದ್ರು. ಬಟ್ ಈಗ ಪ್ರೆಸೆಂಟ್ ಆ ಅನಾಮಿಕ ವ್ಯಕ್ತಿಯ ಬಗ್ಗೆ ಏನು ಹೇಳಬೇಕು? ಅನಾಮಿಕ ವ್ಯಕ್ತಿಯ ಬಗ್ಗೆ ನಾನೊಂದು ಮೀಡಿಯಾದಲ್ಲಿ ಕೂತು ಹೇಳಿದ್ದೀನಿ. ಆತನಿಗೆ ಯಾವುದೋ ಭಯವನ್ನು ಒಡ್ಡಿಯೋ ಆಮಿಷವನ್ನು ಒಡ್ಡಿಯೋ ಆತನ ಬ್ರೈನ್ ವಾಶ್ ಮಾಡಿಯೋ ಕರ್ಕೊಂಡು ಬಂದಿರ್ಬೋದು ಅಂತ. ಬಹುಶಃ SIT ತನಿಖಾಧಿಕಾರಿಗಳು ನಿನ್ನೆ ಆತನನ್ನು ಸುಪರ್ದಿಗೆ ಪಡೆದು ತನಿಖೆಯನ್ನು ಮಾಡಿದಾಗ ಕೆಲವಷ್ಟು ರಹಸ್ಯಗಳನ್ನು ಆತ ಹೇಳಿದ್ದಾನೆ. ಇದೊಂದು ದುಷ್ಟಕೂಟದ ಸಂಚು, ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ, ನನ್ನನ್ನು ಕೂಡ ಅವರು ಕೊಲ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿಯನ್ನು ಅವನು ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ನಾವು ತಿಳ್ಕೊಂಡಿದ್ದೀವಿ. ಸೊ ಇದು ನೋಡುವಾಗ ನಾವು ಮೊದಲು ಏನು ಪ್ರತಿಪಾದಿಸಿದ್ದೇವೆ, ನಾವು ಏನು ಹೇಳಿದ್ದೇವೆ, ನಾವು ಯಾವುದಕ್ಕಾಗಿ ಆಗ್ರಹಿಸಿದ್ದೇವೆ, ಆದರೆ ಹತ್ರ ಬಂದಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಅಲ್ಲ ಸರ್, ಹಾಗಾದರೆ ಅನಾಮಿಕ ವ್ಯಕ್ತಿ ಮೇಲೆ ಒತ್ತಡ ಇದೆ ಅಂತ ಅನಿಸುತ್ತೆ ತಮಗೆ? 100ಕ್ಕೆ 200% ಅನಾಮಿಕ ವ್ಯಕ್ತಿಯನ್ನು ಒಂದು ಪ್ಲ್ಯಾನ್ ಮಾಡಿ ಪೂರ್ವ ನಿಯೋಜಿತವಾಗಿ ಆತನಿಗೆ ಆಮಿಷವನ್ನು, ಒತ್ತಡವನ್ನು, ಭಯವನ್ನು ಹಾಕಿ ಅವನನ್ನು ಈ ರೀತಿ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು. ಮತ್ತು ನಾವೆಲ್ಲ ನಮಗೆ ಸಂವಿಧಾನವನ್ನು ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಹೆಸರನ್ನು ಪ್ರತಿಬಿಂಬಿಸುವ ಹಾಗೆ ಅವನು ಮೊಹಮ್ಮದ್ ಸಮೀರ್ ಭೀಮಾ ಅಂತೇಳಿ ಆ ಅನಾಮಿಕ ವ್ಯಕ್ತಿಗೆ ಹೆಸರನ್ನ ಕೊಡ್ತಾನೆ. ಅಂದರೆ ದಲಿತ ಸಮುದಾಯದವ್ರನ್ನ ಇದ್ರ ವಿರುದ್ಧ ಎತ್ತಿ ಕಟ್ಟಬೇಕು ಅನ್ನುವಂಥದ್ದು ಒಂದು ಷಡ್ಯಂತ್ರಗಳದು. ಸರ್, ನೀವು ಎಷ್ಟು ಪರ್ಸೆಂಟು? 100% ಅಂದರೆ ಫುಲ್ ಆಯ್ತಲ್ವಾ? ಇದು 1000% ತಗೊಳ್ಳಿ, ಪ್ರೀ ಪ್ಲ್ಯಾನೇ ಇದು. ನೀವು ಮಾಡಿರೋದು 100ಕ್ಕೆ 100% ಷಡ್ಯಂತ್ರ. ಅವರೆಲ್ಲರೂ ಕೂಡ ಬಂಧನಕ್ಕೆ ಒಳಪಡ್ತಾರೆ. ಅದರ ಬಗ್ಗೆ ಯಾವ ಅನುಮಾನವೂ ಬೇಡ. ಕಾನೂನಿಗಿಂತ ದೊಡ್ಡವರು ಈ ದೇಶದಲ್ಲಿ ಯಾರೂ ಇಲ್ಲ. ಸಂವಿಧಾನದ ಅಡಿಯಲ್ಲೇ ನಾವು ಬದುಕುವವರು. ಷಡ್ಯಂತ್ರ ರೂಪಿಸಿದವರೆಲ್ಲರೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಸಂಚನ್ನು ರೂಪಿಸಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಇದರಲ್ಲಿ ಬಂಧನಕ್ಕೊಳಪಡ್ತಾರೆ. ನಾವು ಹೋರಾಟವನ್ನು ಮಾಡ್ತೇವೆ. ಅಲ್ಲ ಸರ್, ಈಗ ಷಡ್ಯಂತ್ರ ಮಾಡಿದರೆ ಅಥವಾ ಈ ವಿಚಾರದಲ್ಲಿ ಏನಾದರೂ ಪ್ರೀ ಪ್ಲ್ಯಾಂಡ್ ಆಗಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಹೆಸರನ್ನು ಅಪಪ್ರಚಾರ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅವ್ರ ವಿರುದ್ಧನೂ ಕೂಡ ಶಿಕ್ಷೆ ಮಾಡ್ತೀವಿ, ಅವರಿಗೆ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ರು. ರೇ ಅನ್ನೋ ಪ್ರಶ್ನೆನೇ ಇಲ್ಲ. ಮಾಡಿದ್ದಾರೆ, ಮಾಡಿ ಆಗಿದೆ. ಅದೀಗ ನಿಮಗೆ ತೀಸ್ತಾ ಸೆತಲ್ವಾಡು ಅಕ್ರಮವಾಗಿ ಸಮಾಧಿಯನ್ನು ಆಗದ ಪ್ರಕರಣದ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. 2005 ಗುಜರಾತಲ್ಲಿ ನರೇಂದ್ರ ಮೋದಿ ಅವರು 25 ಮಾರಣ ಮಾಡಿ ಸಾಮೂಹಿಕ ಸಮಾಧಿ ಮಾಡಿದ್ರು ಅಂತೇಳಿ ಅವರೊಂದು ಆರೋಪ ಮಾಡ್ತಾರೆ. BBC ಅವರು, CNN, IBN ಅವರೆಲ್ಲ ನ್ಯೂಸ್ ಮಾಡ್ತಾರೆ. ರಾಜ್ದೀಪ್ ಸರ್ದೇಸಾಯಿ ಅವರು ನ್ಯೂಸ್ ಮಾಡ್ತಾರೆ. ಅಕ್ರಮವಾಗಿ ಅದನ್ನು ಅಗಿತಾರೆ ತೀಸ್ತಾ ಸೆತಲ್ವಾಡು. ಮೋದಿಗೆ ಅಮೇರಿಕ ವಿಸಾ ನಿರಾಕರಣೆ ಮಾಡುತ್ತೆ. ಮೋದಿಯನ್ನು ಸಾವಿನ ವ್ಯಾಪಾರಿ ಅಂತೇಳಿ ಕರೀತಾರೆ. ಆಮೇಲೆ ಅದು ತೆಗೆದಾಗ ಅದು UDR ಮಾಡಿರುವಂಥದ್ದೇ ಅಂತೇಳಿ ಪ್ರೂವ್ ಆಗುತ್ತೆ. ಈಗ ಡ್ಯಾಮೇಜ್ ಆಗಿರೋದು ಯಾರಿಗೆ? ಮೋದಿಗೆ ಅಲ್ವಾ? ಧರ್ಮಸ್ಥಳದ ಹೆಸರಲ್ಲಿ ಸಾವಿರಾರು ಶವಬುರುಡೆಗಳು, ತಲೆಬುರುಡೆಗಳು ಅಂತೇಳಿ ಧರ್ಮಸ್ಥಳದ ಏನು ಆ ಭಾವನೆಗೆ ಎಷ್ಟು ಘಾಸಿ ಮಾಡಿದ್ದಾರೆ. ಎಷ್ಟೋ ಮಾತಾ ಭಗಿಯರಿರುವುದು ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟೋ ಈ ಸಮಾಜಕ್ಕೋಸ್ಕರ ತನ್ನ ಬದುಕನ್ನೇ ತೆಗೆದಂಥವರು ಯಾಕೆ ಈ ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕನ್ನೋ ಪ್ರಶ್ನೆಯನ್ನು ಎತ್ಕೊಂಡಿದ್ದಾರೆ. ಇದು ಭಾಳ ಸಂಕಟದ ಬೆಳವಣಿಗೆ. ಹಾಗಾಗಿ ಈಗ 3-4 ದಶಕಗಳಿಂದ ಕೇಳಿ ಬರ್ತಾ ಇರುವಂಥ ಮಾತಿದು. ಅಂದರೆ ಪದೇ ಈ ಒಂದು ಧರ್ಮಸ್ಥಳದ ವಿಚಾರಕ್ಕೆ ಈ ರೀತಿ ಮಾತು ಕೇಳಿ ಬರ್ತಾ ಇತ್ತು. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ SIT ನಿಯೋಜನೆ ಮಾಡಿದ ಒಳ್ಳೆ ವಿಚಾರ ಅಂತ ಅನ್ಸಲ್ವ ತಮಗೆ? ಅಂದರೆ ಕೆಲವೊಂದು ಕಡೆ ನಾನು ಮೊದಲೇ ನಿಮಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಅವರಿಗೆ ಬಹಿರಂಗ ಪತ್ರ ನಾನೇ ಬರೆದಿದ್ದೀನಿ. SITಯನ್ನು ರಚನೆ ಮಾಡಿ ಸರಿಯಾಗಿ ತನಿಖೆ ಮಾಡಿ ಸತ್ಯವನ್ನು ಬಹಿರಂಗಪಡಿಸಿ ನಾನೇ ಹೇಳಿದ್ದೀನಿ. ನೋಡಿ, SIT ಆಗಲಿ, ಒಬ್ಬ ಕಾಮನ್ ಆಗಿರುವಂಥ ಒಂದು ಪೊಲೀಸ್ ವ್ಯವಸ್ಥೆ ಆಗಲಿ ತನಿಖೆಗೆ ಒಳಪಡಬೇಕು. ಪಾರದರ್ಶಕವಾದ ತನಿಖೆ. ಬೀದಿ ಹೋರಾಟ ಮಾಡೋದು ಕಾವೇರಿ ಹೋರಾಟದ ವಿಷಯದಲ್ಲಿ ಅಥವಾ ರಾಜ್ಯ ಸರ್ಕಾರ ಮನಸ್ಸು ಮಾಡಿದರೆ ಸರಿಯಾಗ್ತದೆ ಅನ್ನುವಂಥ ಪ್ರಕರಣಗಳಲ್ಲಿ
ಕೋರ್ಟ್ನ ಕಟಕಟೆಯಲ್ಲಿ ಬಡಿದಾಡಬೇಕಾದಂಥ ಹೋರಾಟ ಮಾಡಬೇಕಾದಂಥ ವಿಷಯದಲ್ಲಿ ಬೀದಿ ಹೋರಾಟ ಮಾಡೋದಿಲ್ಲ. ಇವರು ಬೀದಿ ಹೋರಾಟ ಮಾಡಿರೋದೇ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವ ಕಾರಣಕ್ಕೆ. ಹಾಗಾಗಿ ಈ ತನಿಖೆಯಿಂದ ಬಯಲಾಗ್ತದಲ್ಲ ಯಾರು ಸತ್ಯ. ಒಂದಷ್ಟು ಸಂಘಟನೆಗಳು ಒಂದಷ್ಟು ನಾಯಕರು ಮುಂದೆ ಬಂದು ಹೋರಾಟ ಮಾಡಿದ್ರು, ಡಿಫ್ರೆಂಟ್ ಏನೋ ಒಂದೇ ಕ್ಷೇತ್ರದವರಲ್ಲ, ಬೇರೆ ಬೇರೆಯವರು ಕೂಡ ಮಾಡಿದ್ರು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಅಲ್ಲ, ಹೋರಾಟ ಮಾಡೋದು ಅವರಿಗೆ ಸಂವಿಧಾನ ನೀಡುವಂಥ ಹಕ್ಕು. ಆದರೆ ಈಗ ಈ ದೇಶದಲ್ಲಿ ಸತ್ಯದ ಪರವಾಗಿಯೂ ಹೋರಾಟ ಆಗ್ತದೆ, ಸುಳ್ಳಿನ ಪರವಾಗಿಯೂ ಹೋರಾಟ ಆಗ್ತದೆ. ಅವರು ಮಾಡ್ತಾ ಇರುವ ಹೋರಾಟ ಯಾವುದ್ರ ಪರ ಅನ್ನೋದು ಮುಖ್ಯ ಆಗುತ್ತೆ. ನಾವು ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ಹೋರಾಟ ಮಾಡಿದವರು. ಈ ಮಹೇಶ್ ಶೆಟ್ಟಿ, ಗಿರೀಶ್ ಮುಟ್ಟಾಳನ ಏನು ಹೆಸರು ಒಂದು, ಅವರೆಲ್ಲ ಅನ್ಯಾಯದ ಪರವಾಗಿ ಹೋರಾಟ ಮಾಡಿದವರು. ಸಂತೋಷ್ ಶೆಟ್ಟಿಗಾರ್ ಅನ್ನುವಂಥವನ ಪರವಾಗಿ ಹೋರಾಟ ಮಾಡಿದವರು. ಅವನಿಗೆ ಬೇಲ್ ಕೊಡಿಸಿ ಕರ್ಕೊಂಡು ಬಂದವರು. ಆ ಹೆಣ್ಣು ಹೆತ್ತವರ ಅವರ ಮನಸ್ಸನ್ನು ಬದಲು ಮಾಡಿ ಅವ್ರಿಗೆ ಸುಳ್ಳು ಹೇಳಿ ಸಾಕ್ಷಿ ಇದೆ ಅಂತೇಳಿ ಮೊಬೈಲಲ್ಲಿ ಅವರ ಕಿಸೆಯಲ್ಲೇ ಸಾಕ್ಷಿ ಇದೆ ಅಂತೇಳಿ ತೋರಿಸಿ ಜನರ ದಿಕ್ಕು ತಪ್ಪಿಸಿದವರು. ಅವರು ಅನ್ಯಾಯದ ಪರವಾಗಿ ಹೋರಾಟ ಮಾಡಿದವರು. ಅಲ್ಲ, ಎಲ್ಲೋ ಒಂದು ಕಡೆ ತಮ್ಗೆ ಅನ್ಸಲ್ವಾ, ಯಾವುದೋ ಒಂದು ವಿಚಾರಕ್ಕೆ ಶುರುವಾದಂತಹ ಈ ಒಂದು ವಾಗ್ಯುದ್ಧ ಈಗ ತಮ್ಮ ವೈಯಕ್ತಿಕ ಹಂತದವರೆಗೂ ಬಂದು ಮುಟ್ಟಿದೆ ಅಂತ? ಯಾಕೆಂದರೆ ಮಟ್ಟಣ್ಣನವರು ಇರ್ಬೋದು, ಹಾಗೇನು ತಿಮ್ಮರೋಡಿ ಇರ್ಬೋದು, ತಮ್ಮ ನೇರ ಒಂದಷ್ಟು ಆಗಾಗ ಒಂದಷ್ಟು ಯುದ್ಧಗಳು ನಡೀತಿರುತ್ತೆ, ವಾಗ್ಯುದ್ಧ. ಸರ್, ವಾದ ಅನ್ನೋದೇನಿದೆ, ಮೊದಲು ವಾದ ವಿಚಾರದಲ್ಲಿ ಇರ್ತದೆ. ವಾದದಲ್ಲಿ ಸೋಲ್ತೀನಿ ಅಂತ ಹೇಳಿದಾಗ ಅವನ ಅಪ್ಪ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಅಲ್ವಾ, ವೈಯಕ್ತಿಕವಾಗಿ ಬರ್ತಾರೆ. ನೀವು ಎಥಿಕ್ಸ್ ಅಂತ ಬೇಕು, ಒಂದು ಸಬ್ಜೆಕ್ಟನ್ನು ನೀವು ಪ್ರತಿಪಾದಿಸಬೇಕಾದ್ರೆ. ನಾವು ಮೀಡಿಯಾಗಳಲ್ಲಿ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಅಂತ ಕರೆದ್ವಿ, ಬರಲಿಲ್ಲ. ಮೀಡಿಯಾದವ್ರ ಮೂಲಕ ಕರೆಸಿ ಡಿಬೇಟ್ ಮಾಡೋಣ, ಅವರಲ್ಲಿರೋ ಸಾಕ್ಷಿ ಇಡಲಿ, ನಮ್ಮಲ್ಲಿ ಇರುವ ಸಾಕ್ಷಿ ಇಟ್ಟು ಪ್ರತಿಪಾದನೆ ಮಾಡ್ತೀವಿ ಅಂತ ಹೇಳಿದ್ವಿ, ಬರಲಿಲ್ಲ. ಎಲ್ಲೂ ಕೂಡ ಸಾರ್ವಜನಿಕವಾಗಿ ಸಾಕ್ಷಿಯನ್ನು ಅವ್ರು ಒದಗಿಸಲಿಲ್ಲ. ಸುಳ್ಳು ಆರೋಪಗಳನ್ನು ಮಾಡ್ತಾ ಬಂದರು. ಯಾಕಂದರೆ ಒದಗಿಸಲಿಕ್ಕೆ ಅವ್ರ ಹತ್ರ ಸಾಕ್ಷಿಯೇ ಇಲ್ಲ. ಹಾಗಾಗಿ ಇದೆಲ್ಲ ಒಂದು ಕಪೋಲಕಲ್ಪಿತವಾದಂಥ ಷಡ್ಯಂತ್ರ. ಅದು ಮುಂದಿನ ದಿನದಲ್ಲಿ ಬಯಲಾಗುತ್ತೆ. ನೀವು ಅವರಿಗೆ ಶಿಕ್ಷೆ ಆಗುವುದನ್ನು ಕೂಡ ವರದಿ ಮಾಡಿ, ಅವಾಗ ಕೂಡ ಬನ್ನಿ, ನಾನು ಮಾತಾಡ್ತೀನಿ. ಥ್ಯಾಂಕ್ ಯು. ಫೈನಲ್ ಕ್ವಶನ್ನು ಏನಂದರೆ, ಈ ಒಂದಷ್ಟು ಜನ ಏನು ಈ ಧರ್ಮಸ್ಥಳದಲ್ಲಿ ಕಾಣೆ ಆದರೂ ಹಾಗೆ ಹೀಗೆ ಅನ್ನೋ ವಿಚಾರ ಮೊದಲಿಂದನೂ ಕೇಳ್ಕೊಂಡು ಬರ್ತಾನೆ ಇದ್ದೀವಿ. ಇವಾಗಲೂ ಕೂಡ ಒಂದಷ್ಟು ಜನ ಕಂಪ್ಲೇಂಟ್ ಬಂದು ಕೊಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ತಮಗೆ ವೈಯಕ್ತಿಕವಾಗಿ? ಸರ್, ಧರ್ಮಸ್ಥಳದಲ್ಲಿ ಈಗ ನಿಮಗೆ UDR ಇದೆ ಅಲ್ಲಿ. ನಿಮ್ದು ಯಾವರು? ಉತ್ತರ ಕನ್ನಡ, ಸಿರ್ಸಿಯ ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮಲ್ಲಿ ಜನಸಾಂದ್ರತೆ ಕಡಿಮೆ ಇದ್ರೆ ಆಗಲಿಕ್ಕಿಲ್ಲ. ನೀವು ಉದಾಹರಣೆಗೆ ಕಾಶಿಯಲ್ಲಿ ವರ್ಷಕ್ಕೆ 2200 UDRಗಳಾಗ್ತವೆ. 2200 ಅಸಹಜ ಸಾವುಗಳು ಕಾಶಿಯಲ್ಲಾಗುತ್ತೆ. ದಕ್ಷಿಣ ಕಾಶಿಯಾದಂಥ ಇಲ್ಲಿ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಆಗ್ತಿದ್ದು 50 ವಾರ್ಷಿಕ UDRಗಳು, 88 ಗ್ರಾಮಗಳು. ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಂತ ಹೇಳಿದ್ರೆ ಅಲ್ಲಿ 88 ಗ್ರಾಮದಲ್ಲಿ ಒಂದು ವರ್ಷಕ್ಕೆ 50 UDR ಆಗ್ತಾ ಇತ್ತು. ಧರ್ಮಸ್ಥಳ ಠಾಣೆ ಆದ ನಂತರ ಅದು 30-35 ಆಗ್ತಾ ಇತ್ತು. ಇಡೀ ಠಾಣಾ ವ್ಯಾಪ್ತಿಯಲ್ಲಿ ವಾರ್ಷಿಕವಾದ ಲೆಕ್ಕ ಹೇಳ್ತಿರುವಂಥದ್ದು. ಧರ್ಮಸ್ಥಳ ಅನ್ನುವಂಥ ಗ್ರಾಮದಲ್ಲಿ ಆಗಿರುವಂಥದ್ದಲ್ಲ. ಇಡೀ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಿರುವಂಥ UDRಗಳನ್ನು 10 ವರ್ಷದ UDRಗಳನ್ನು 462 UDR 10 ವರ್ಷದ ಅವಧಿ ಧರ್ಮಸ್ಥಳದಲ್ಲಿ ಆಯಿತು ಅಂತೇಳಿ ಇವರು ಸುಳ್ಳು ಹೇಳಿದರು. ನೀವು ಯಾವುದೇ ರಾಜ್ಯದ ಠಾಣೆಯ ಯಾವುದೇ ಪೊಲೀಸ್ ಠಾಣೆಯ UDR ತೆಗೆದ್ರೆ 35-40 ಅಸಹಜ ಸಾವು. ಯಾರಿಗಾದರೂ ಹಾವು ಕಚ್ಚಿ ಸತ್ತೋದ್ರೆ ಅಸಹಜ ಸಾವು, ಯಾರಾದರೂ ನೀರಿಗೆ ಬಿದ್ದು ಸತ್ತೋದ್ರೆ ಅಸಹಜ ಸಾವು, UDR ಅಂತ ಆಗೋದು. ಆ UDR ಅಂತ ತಗೊಂಡು ಬಂದು ಇವ್ರು ಕೊಂದು ಹಾಕಿದ್ರು ಅಂತ ಹೇಳಿದ್ರೆ ಹೆಂಗಾಗ್ಬೋದು? ಆ ಥರ ಈ ತಲೆ ಕೆಟ್ಟವೆಲ್ಲ ಮಾಡ್ತಾ ಇರೋದು. ಅದನ್ನು ನಾವು ಜನರಿಗೆ ಹೇಳ್ತಾ ಇದ್ದೀವಿ, ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಂತೇಳಿ. ಇದೆಲ್ಲ ನಿಮಗೆ ಧರ್ಮಸ್ಥಳದಲ್ಲಿ ಕೆಲವ್ರು ಏನಾಗುತ್ತೆ, ನೀವಿಲ್ಲೇ ನಾನು ನಂಜನಗೂಡಿಂದ ಒಂದು ತೆಗೆದಿದ್ದೀನಿ, 60-70 ವರ್ಷಕ್ಕೆ ಆಗ್ತಾಯಿದೆ. ನಾವು ಶಿವನ ಸನ್ನಿಧಿ ಅಂತ ಹೇಳಿದ್ರೆ ನಮಗೆ ಅವನು ಕೈಲಾಸ ಸಿಗ್ತದೆ ಅಂತೇಳಿ ನಂಬಿಕೆ, ಮೋಕ್ಷ ಸಿಗುತ್ತೆ. ಲಯಕರ್ತ ಯಾರು? ಶಿವ ಅಲ್ವಾ? ಹಾಗಾಗಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋರು ಇದ್ದಾರೆ. ಎಲ್ಲೆಲ್ಲೋ ಏನೇನೋ ಸಮಸ್ಯೆಗಳಿರ್ತದೆ. ಈ ದರ್ಶನ್ ಅವರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನನ್ನ ತಾಯಿ ಸುಸೈಡ್ ಮಾಡ್ಕೊಳ್ಳೋಕೆ ಧರ್ಮಸ್ಥಳಕ್ಕೆ ಹೋಗಿದ್ರು, ಆಮೇಲೆ ಪೂಜ್ಯರನ್ನು ನೋಡಿದ ಮೇಲೆ ಅವಳ ತಾಯಿಯ ಮನೋಪರಿವರ್ತನೆ ಆಯಿತು, ಹಾಗಾಗಿ ನಾವು ಇವತ್ತಿಲ್ಲಿ ನಿಂತಿದ್ದೀವಿ ಅಂತೇಳಿ ದರ್ಶನ್ ತನ್ನ ಮಕ್ಕಳ ಜೊತೆಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ದರ್ಶನ್ ತಾಯಿ ಹೋಗಿದ್ರಂತೆ. ಆ ಥರ ತುಂಬ ಜನ ಬರ್ತಾರೆ. ಒಂದು 10 UDR ಜಾಸ್ತಿ ನೇತ್ರಾವತಿ ನದಿ ನೀರಿನಲ್ಲಿ ಸಾಯುವಂಥದ್ದು. ನಿಮಗೆ ಆ ಚಾರ್ಮಾಡಿ ಘಾಟಲ್ಲಿ ಯಾರು ಬಿದ್ದು ಸತ್ರು ಆ ಹೆಣ ಬಂದು ಸಿಗೋದು ನೇತ್ರಾವತಿಯ ಬ್ರಿಡ್ಜಲ್ಲಿ, ಡ್ಯಾಮಲ್ಲಿ. ನಿಮಗೆ ಮೈಸೂರಿನ ರವೀಂದ್ರ ಪ್ರಸಾದ್ ಅಂತೇಳಿ ಸೀರಿಯಲ್ ಕಿಲ್ಲರ್ ಒಬ್ಬ 7 ಮರ್ಡರ್ಗಳು ಮಾಡಿ ಅಲ್ಲಿಗೆ ಬಿಸಾಡಿದ್ದಾನೆ. ಪುಸ್ತಕ ಬಂದಿದೆ, ರವಿ ಬೆಳಗೆರೆ ಬರೆದಿದ್ದಾರೆ. ಓದ್ ನೋಡಿ ಅವನು ಎಲ್ಲ ಹೆಣ ಹಾಕಿದ್ದಾನೆ ಕೇಳಿ, ಅಲ್ಲಿಗೆ ಹಾಕಿದ್ದಾನೆ.
ಅದು ಮಳೆಗಾಲ ಬಂದಾಗ ನೀರಲ್ಲಿ ತೇಲ್ಕೊಂಡು ಬಂದು ನೇತ್ರಾವತಿ ಡ್ಯಾಮ್ ಹತ್ರ ಸಿಕ್ಕಾಕೊಂಡು ಬೀಳುತ್ತೆ. ಇಂಥದ್ದೆಲ್ಲ ಆಗತ್ತೆ ಸರ್. ಸರ್, ಧರ್ಮಸ್ಥಳದಲ್ಲಿ ನಡೆದಂತಹ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ವಿಚಾರಕ್ಕೆ ಏನು ಹೇಳ್ತೀವಿ? ನಾನು ಧರ್ಮಸ್ಥಳದ ಮೇಲೆ ನಡೆದಂಥ ಯೂಟ್ಯೂಬರ್ ಅಂತ ಹೇಳಿ ಅಲ್ಲ, ಅದು ಏನಾಗಿದೆ, ಧರ್ಮಸ್ಥಳದಲ್ಲಿ ಡಿ ನಂಬರ್ ಅಂತೇಳಿ ಆಟೋ ಡ್ರೈವರ್ ಇದ್ದಾರೆ. ಆಟೋ ಡ್ರೈವರ್ಗಳು ಸ್ವಾಭಿಮಾನಿಗಳಿದ್ದಾರೆ ಬಹುತೇಕ. ಆಟೋ ಡ್ರೈವರು ಇಲ್ಲಿ ಡಿ ನಂಬರ್ ಆಟೋ ಡ್ರೈವರ್ ಇದ್ದಾರೆ, ಅವರು ದರೋಡೆಕೋರರು, ಅವರು ರೇಪಿಸ್ಟ್ಗಳು ಅಂತ ಯೂಟ್ಯೂಬರ್ ಒಬ್ಬ ಹೇಳಿದಾಗ 200 ಜನ ಯೂಟ್ಯೂಬರ್ ಇದ್ದಾರೆ, ಹುಡುಕಿ 3 ಜನ ಹೊಡೆದಿದ್ದಾರೆ. ಎಷ್ಟು ಜನ ಇದ್ರೆ ಹೇಳಿ ಅಲ್ಲಿ? 200 ಯೂಟ್ಯೂಬರ್ ಅಲ್ಲಿ ವರದಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಹುಡುಕಿ 3 ಜನರಿಗೆ ಬಾರಿಸಿದ್ದಾರೆ. ನಾನು ಅದನ್ನು ಬೆಂಬಲಿಸ್ತೀನಿ. ಯಾಕೆ ಹೇಳಿ, ಆಟೋ ಡ್ರೈವರ್ ಒಬ್ಬ ನಿಷ್ಪಾಪಿ, ಅವನಿಗೂ ಹೆಣ್ಮಕ್ಳಿದ್ದಾರೆ ಮನೇಲಿ, ಅವನು ಆಟೋದಲ್ಲಿ ಹೋಗಬೇಡಿ ರೇಪ್ ಮಾಡ್ತಾನೆ ಅಂತ ಹೇಳಿದಾಗ ಟಾರ್ಗೆಟ್ ಮಾಡಿ ಆ 3 ಹೊಡೆದಿದ್ದಾರೆ. ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಯಾರು ಹೊಡೆದಿದ್ದಾರೆ? ಆಟೋ ಡ್ರೈವರು. ನೀವು ಒಂದು ಆಟೋ ಡ್ರೈವರ್ ಇಟ್ಕೊಳ್ಳಿ, ಒಬ್ಬ ಡಿ ನಂಬರ್ ಆಟೋದಲ್ಲಿ ಓಡಾಡಬೇಡಿ, ನಿಮ್ಮನ್ನ ರೇಪ್ ಮಾಡ್ತಾರೆ, ನಿಮ್ಮನ್ನು ದರೋಡೆ ಮಾಡ್ತಾರೆ, ನಿಮ್ಮ ಮೇಲೆ ಅತ್ಯಾಚಾರ ಆಗುತ್ತೆ ಅಂತೇಳಿ ಆರೋಪ ಮಾಡಿದಾಗ ಆ ಆಟೋ ಡ್ರೈವರ್ ಹೊಡಿದೇ ಇರ್ತಾನ. ಇವರು ಡಿಫಾಮೇಷನ್ ಕೇಸ್ ಹಾಕ್ಬೇಕು. ಅವನು ಹಾಕಿದ್ರೆ 20 ವರ್ಷ ಹಿಡಿಯುತ್ತೆ. ಅವನ ಕೈಯಲ್ಲಿರುವ ಶಕ್ತಿಯನ್ನು ಪ್ರದರ್ಶನ ಮಾಡಿ ಅವನು ತೃಪ್ತಿಪಟ್ಟಿದ್ದಾನೆ ಇವತ್ತು. ಅದೇನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಆದಂಥ ದಾಳಿ ಅಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಎದುರಿರೋ ನೀವು ಸುಳೆ ಮಗ ಅಂತ ಹೇಳಿದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗೋದಿಲ್ಲ. ಇನ್ನೊಬ್ಬನ ಆತ್ಮಗೌರವವನ್ನು ಕದಡದ ಹಾಗೆ ಇವನು ಮಾಡಿದ ವಿಡಿಯೋ ಇನ್ನೂ ಇದೆ ನನ್ನ ಹತ್ರ. ಆ ಆಟೋದಲ್ಲಿ ಓಡಾಡಿದರೆ ನಿಮ್ಮನ್ನು ಹೆಣ್ಮಕ್ಳೇ ಎಚ್ಚರ, ಡಿ ನಂಬರ್ ಆಟೋದಲ್ಲಿ ಓಡಾಡಬೇಡಿ, ನಿಮ್ಮನ್ನು ಅತ್ಯಾಚಾರ ಮಾಡ್ತಾರೆ ಅಂತೇಳಿ ಹೇಳಿದಾನೆ ಅವನು. ಹಾಗಾಗಿ ಆಟೋ ಡ್ರೈವರ್ಗಳು ಹೊಡೆದಿದ್ದಾರೆ, ಬೇರೆ ಯಾರಲ್ಲ. ಆಟೋ ಡ್ರೈವರ್ ಹೊಡೆದಿದ್ದಾರೆ. ನನಗೆ ಅದು ಸರಿ ಅನಿಸ್ತು. ಒಂದು ಕಡೆ ನಾವೆಲ್ಲ ಸ್ವಲ್ಪ ಈ ಗಾಂಧೀಜಿ ಹೇಳ್ತಾರೆ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡು ಅಂತೇಳಿ. ನಮಗೆ ಅದಕ್ಕಿಂತ ಭಗತ್ ಸಿಂಗ್ ಹೇಳೋದು ಇಷ್ಟ ಆಗೋದು. ಯಾವುದೋ ಒಂದು ಗ್ಯಾಂಗ್ ಬಂತು, ಒಂದಷ್ಟು ರೌಡಿಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾರಲ್ಲ ಸರ್, ಅದಕ್ಕೆ ಏನು ಹೇಳ್ತಾರೆ? ಅಲ್ಲ, ಕಂಪ್ಲೇಂಟ್ ಮಾಡುವಾಗ ಸರ್ ಹಾಗೆ ಹೇಳ್ತಾರೆ, ಕಂಪ್ಲೇಂಟ್ ಮಾಡಿದ ಸತ್ಯ ಆಗಿರಲ್ಲ, ಎನ್ಕ್ವೈರಿ ಆಗಬೇಕು, ತನಿಖೆ ಆಗಬೇಕು, ಚಾರ್ಜ್ ಶೀಟ್ ಆಗುತ್ತೆ, ಆಮೇಲೆ ಅದೆಲ್ಲ ಪ್ರೂವ್ ಆಗೋದಲ್ವಾ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ವಸಂತ್ ಗಿಳಿಯಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಯಲೈ ಗೌಡ್, ರೆಬೆಲ್ ಟಿವಿ, ಬೆಂಗಳೂರು.